ಮಾಲೀಕರಿಗೆ ಹಾಗೂ ಅಂಗಡಿ ಮಾಲೀಕರಿಗೆ ಮನವಿ, ಈಗಾಗಲೇ ತೆರೆಗೆ ಹೋಗುವಂತಕ್ಕಂಥ ಹೊರಗೆ ಕೂಡಿಕೊಂಡ್ರೆ ನಮ್ಮ ಒಂದು ತಕ್ಕಲನ್ನ ಬೆಳಿಗ್ಗೆ ತೆರೆಗೆ ಮೂರು ಅಂಶಗಳು ದುರಂತ, ಮೂರು ಘಟನೆಗಳು. ಒಂದು, ಈ ರೀತಿಯ 5 ವಿದ್ಯುತ್ ಕಂಪನಿಗಳಿದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಮೆಸ್ಕಾಂ, ಹೆಸ್ಕಾಂ, ಬೆಸ್ಕಾಂ, ಸೆಸ್ಕಾಂ ಅಂತ ಹೇಳ್ತಕ್ಕಂಥ ಒಂದು 5 ಕಂಪನಿಗಳು. ಈ 5 ಕಂಪನಿಗಳನ್ನ ಇವತ್ತು 19 ಜಿಲ್ಲೆಗಳಲ್ಲಿ ಖಾಸಗೀಕರಣ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಈ ರಾಜ್ಯದ ಅಲ್ಲ, ದಕ್ಷಿಣ ಭಾರತದ ಅತ್ಯಂತ ದುರಂತದ ಸಂಗತಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಇದರ ಜೊತೆಗೆ ನಮ್ಮದೇ ಆದಂತ ಈ ತಾಲೂಕಿನಲ್ಲಿ ಅಣು ವಿದ್ಯುತ್ ಸ್ಥಾವರನು ಕೂಡ ನಿರ್ಮಾಣ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಕೂಡ ಈ ರಾಜ್ಯದ ದುರಂತ. ಇದು ದಕ್ಷಿಣ ಭಾರತದ ದುರಂತ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಇದು ಅಲ್ಲದೇನೆ ಈ ಒಂದು ನೆಲದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಅಂತಕ್ಕಂಥದ್ದು ನಿನ್ನೆ ದೊಡ್ಡ ಹೋರಾಟನೂ ಕೂಡ ಆಯ್ತು. ರೈತ ಸಂಘದವರು ನಿರಂತರವಾಗಿ ಹೋರಾಟ ಮಾಡ್ತಾ ಬರ್ತಾರೆ. ಅದು ಕೂಡ ಈ ರಾಜ್ಯದ ದುರಂತ. ಅದೇನೇ ಇರಲಿ, ಆ ಎಲ್ಲ ಹೋರಾಟದ ಜೊತೆಗೆ ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ವಿಷಯಾಧಾರಿತ ಹೋರಾಟ. ಇದು ಕೆಲವರು ಬಹಳ ಒಂದು ರೀತಿಯ ನಕಲಿ ತರ ನೋಡ್ತಾ ಇದ್ದಾರೆ. ಖಾಸಗೀಕರಣ ಮಾಡಿದ್ರೆ ಯಾರೋ ಹೇಳಿದ್ರು ಬಹಳ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅಂತೇಳಿ. ಇಲ್ಲಿ ಸರ್ವಿಸ್ ಅಂತಕ್ಕಂಥ ಮಾತೇ ಇಲ್ಲ ಖಾಸಗೀಕರಣದಲ್ಲಿ. ಏನಿದ್ರು ಅವರು ಅಂಗಡಿ ತರ್ಕೊಂತಾರೆ, ವ್ಯವಹಾರ ಅದು, ವ್ಯಾಪಾರ ಅದು. 10 ರೂಪಾಯಿ ಹಾಕ್ತಾರೆ, 20 ರೂಪಾಯಿ ದುಡಿತಾರೆ. ಯಾವುದೇ ಉಚಿತ ಯೋಜನೆ ಇಲ್ಲ. ಬರೀ ಉಚಿತ ಯೋಜನೆ ಅಲ್ಲ ತಿಳ್ಕೊಳ್ಳಿ ಬಂಧುಗಳೇ. ಒಂದು ವೇಳೆ ನೀವು ಬಿಲ್ ಕಟ್ಟತಕ್ಕಂಥದ್ದು 1ನೇ ತಾರೀಕು ಕಟ್ಟಲಿಲ್ಲ ಅಂತಂದ್ರೆ, ಅಥವಾ 10ನೇ ತಾರೀಕು ಕಟ್ಟಲಿಲ್ಲ ಅಂತಂದ್ರೆ, ನೀವು 11ನೇ ತಾರೀಕು ಬಿಲ್ ಕಟ್ಟಿದ್ರು ಕೂಡ ಒಂದು 5-6 ದಿವಸ ಮತ್ತೆ ವಿದ್ಯುತ್ ಸಂಪರ್ಕ ಪಡ್ಕೊಳ್ಳೋಕೆ ನಿಮ್ಮ ಹತ್ರ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರಿಗೆ 5 ದಿವಸ ವಿದ್ಯುತ್ ಕೊಡದೇ ಇದ್ರೂ ಲಾಭ, ನೀವು 1 ದಿವಸ ಲೇಟ್ ಆಗಿ ಕಟ್ಟಿದ್ರು ಆ ಕಂಪನಿಗೆ ಲಾಭ. ಆ ರೀತಿಯ ದಂಡ ವಿಧಿಸೋದ್ರ ಮೂಲಕ ನಮ್ಮನ್ನ ಕತ್ತಲೆಯ ಕೂಪಕ್ಕೆ ತಳ್ತಕ್ಕಂಥದ್ದು ಈ ಖಾಸಗೀಕರಣದ ಭೂತ ಬಂಡವಾಳಶಾಹಿಗಳು ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಕೂಡ ನೆನಪಿಟ್ಕೋಬೇಕಾಗತ್ತೆ. ನೀವು ನೋಡಿದ್ರೆ ಇವತ್ತು ನಮ್ಮ ಮೆರವಣಿಗೆ ಬರ್ತಾ ಇತ್ತು, ಬಾಗಿಲು ಹಾಕಿ ಬಂದ್ ಮಾಡಿ ಸಂತೋಷ. ಆದ್ರೂ ಅವರವರ ಅಂಗಡಿ ಬಾಗಿಲಲ್ಲಿ ಗುಂಪು ಕಟ್ಕೊಂಡು ಅವ್ರು ನೋಡ್ತಾ ಇದ್ರೆ ಬಿಟ್ರೆ ಮೆರವಣಿಗೆನ ಹೆಜ್ಜೆ ಹಾಕಲಿಲ್ಲ. ಅವ್ರಿಗೆ ಯಾವತ್ತು ಗೊತ್ತಾಗುತ್ತೆ ಕರೆಂಟ್ ಬಿಲ್ ಮನೆಗೆ ಬಂದಾಗ ಆಗ ಶಾಕ್ ಹೊಡೆಯುತ್ತೆ ಬಿಟ್ರೆ ಅಲ್ಲಿವರೆಗೆ ಯಾರು ಹೇಳಿದ್ರು ಕೂಡ ಈ ಒಂದು ಅಂಶಗಳು ಅವರಿಗೆ ಅರ್ಥನೇ ಆಗೋದಿಲ್ಲ. 50,000 ಜನ ನೌಕರರಿದ್ದಾರೆ ಒಂದು 5 ಕಂಪನಿಗಳಿಂದ ಕರ್ನಾಟಕದಲ್ಲಿ. ಜನ ಏನ್ ತಿಳ್ಕೊಂಡಿದ್ದಾರೆ, ಅವ್ರಿಗೆ ಹೆಣ್ಣು ಕೊಟ್ಟಿರೋದು ಅವರು ಆ ಕಂಪನಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತು ಯೋಗ್ಯತೆಯಿಂದ ಒಂದು ಗೌರವದಿಂದ ಬದುಕ್ತಾ ಇರೋದು ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಬರೀ ಅಷ್ಟೇ ಅಲ್ಲ ಸ್ವಾಮಿ, ನೀವು ಯೋಚನೆ ಮಾಡಿ. ನಾನು ಅದಕ್ಕೆ ಹೇಳಿದೆ, ಎಲ್ಲ ಅಧಿಕಾರಿಗಳಿಗೆ ಯಾಕೆ ಸ್ವಾಗತ ಕೋರದೆ ಅಂತಂದ್ರೆ, ಯಾವುದೇ ಅಧಿಕಾರಿಗಳ ರಕ್ತ ಸಂಬಂಧಿಗಳು ಅಷ್ಟು ಜನ ಏನಾದ್ರು ಅಧಿಕಾರಿಗಳು ಆಗಿದಾರ ಈ ದೇಶದಲ್ಲಿ? ಆಗಿದಾರ? ಅವರ ಕಳ್ಳು ಬಳ್ಳಿ ರಕ್ತ ಸಂಬಂಧಿಗಳು ಕೂಡ ಇದೇ ರೀತಿ ಹೋರಾಟದಲ್ಲಿ ಎಲ್ಲೆಲ್ಲೋ ಭಾಗವಹಿಸತಕ್ಕಂಥ ಪರಿಸ್ಥಿತಿ ಇದೆಯಾ ಇಲ್ವಾ? ಆದ್ರಿಂದನೇ ಅಧಿಕಾರಿಗಳು ಇದಕ್ಕೆ ಸಪೋರ್ಟ್ ಕೊಡಬೇಕು, ಕೊಟ್ಟಿದ್ದಾರೆ, ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ರೈತ ಸಂಘಕ್ಕೂ ಇದೆ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಇದೆ. ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಮೊದಲು ನಾವು ಹೋರಾಟ ಮಾಡ್ತಾ ಇದ್ವಿ ಯಾವುದು, ಈ ವಿದ್ಯುತ್ ಕಂಪನಿಗಳ ವಿರುದ್ಧ. ಅಲ್ಲಿ ಹೋರಾಟ ಮಾಡಿದ್ರೆ ಅವರಿಗೆ ಪಂಚೇಂದ್ರಿಯಗಳಲ್ಲಿ ಯಾವ್ದಾದ್ರು ಒಂದು ವೀಕ್ ಇದ್ರೆ ಇನ್ನೊಂದು 4 ನಮ್ಮ ಮಾತನ್ನ ಕೇಳ್ತಕ್ಕಂಥ ವ್ಯವಸ್ಥೆ ಇತ್ತು. ಇವತ್ತೇನಾದ್ರೂ ಈ ಟಾಟಾ ಕಂಪನಿ ಬಂತು ಅಂದ್ರೆ, ಇಲ್ಲೊಂದು ಖಾಸಗಿ ಬಟ್ಟೆ ಒಂದು ಕಾರ್ಖಾನೆ ಇದೆ, ಗೊತ್ತಿದೆಯಾ ನಿಮಗೆ? ಸಾಗರದಲ್ಲಿ ಇದೆ. ಇವತ್ತೊಂದು 2,000-3,000 ಜನಕ್ಕೆ ಕೆಲಸ ಕೊಟ್ಟಿದೆ. ನೀವು ಆ ಕಾರ್ಖಾನೆಗೆ ಇಲ್ಲಿ ಯಾವ್ದಾದ್ರು ಒಬ್ಬ ನಗರಸಭೆ ಅಧ್ಯಕ್ಷನೋ ಅಥವಾ ಯಾವುದೋ ಒಂದು ಅಧಿಕಾರಿನೋ ಅಥವಾ ಇನ್ಯಾರೋ ದೊಡ್ಡ ಜನನೋ ಹೋಗ್ಲಿ ನೋಡೋದು ನೇರವಾಗಿ ಒಳಗೆ, ಖಾಸಗಿ ಕಂಪನಿ ಅದು ಹೋಗ್ಲಿ ನೋಡೋಣ ಒಳಗೆ. ಅಲ್ಲಿ ಹೋಗಿರ್ತಕ್ಕಂತ ಒಬ್ಬ ಆ ಗೇಟ್ ಮ್ಯಾನ್ ಹತ್ರ ಹೋಗ್ಬೇಕು, ಇವನ ಐಡೆಂಟಿಟಿ ಕಾರ್ಡ್ ಕೊಡ್ಬೇಕು. ಈ ಐಡೆಂಟಿಟಿ ಕಾರ್ಡ್ ಒಳಗೆ ಹೋಗ್ಬೇಕು. ಆ ಮ್ಯಾನೇಜರ್ ಪುರ್ಸೊತ್ತಿದ್ರೆ ಒಳಗೆ ಕರ್ಸ್ಕಂತಾನೆ. ಬರೀ ಒಂದು ಖಾಸಗಿ ನೀವು ಇದ್ರೆ ಒಳ್ಳೇದು. ನೀವು ಇರೋಕೆ ಅರ್ಜೆಂಟ್ ಇದೆ ಅಂತಂದ್ರೆ ನಿಮ್ಗೆ ಕಳ್ಬಿಟ್ಟು ನಾವು ಮಾತಾಡೋದು ತುಂಬಾ ಇದೆ ರೈತರಲ್ಲ, ಹಾಗಾಗಿ ಇರ್ತೀರಾ?
ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಮಾನ್ಯ ಉಪವಿಭಾಗಾಧಿಕಾರಿಗಳು ಸಾಗರಗಳ ಮುಖಾಂತರ ವಿಷಯ: ರಾಜ್ಯದಲ್ಲಿ ವಿದ್ಯುತ್ ಪ್ರಸರಣ ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡುವುದನ್ನು ವಿರೋಧಿಸಿ. ಈ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಕೆಲವು ತಿಂಗಳುಗಳಿಂದ ವಿದ್ಯುತ್ ಪ್ರಸರಣ ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡಲಾಗುವುದು ಎನ್ನುವ ವಿಚಾರದಲ್ಲಿ ಹಲವಾರು ಪ್ರತಿಭಟನೆಗಳು ನಡೆಯುತ್ತಿದ್ದರೂ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿ ಸ್ಪಷ್ಟನೆ ನೀಡದಿರುವುದು ಇಡೀ ರಾಜ್ಯದ ವಿದ್ಯುತ್ ಬಳಕೆದಾರರ ಆತಂಕಕ್ಕೆ ಕಾರಣವಾಗಿದೆ. ಮತ್ತು ಇಷ್ಟು ವರ್ಷ ವಿದ್ಯುತ್ ಪ್ರಸರಣ ಸಂಸ್ಥೆಗಳಲ್ಲಿ ದುಡಿದು ಉತ್ತಮ ಸೇವೆ ಸಲ್ಲಿಸಿದ ಹಾಗೂ ಉತ್ತಮ ಸಂಸ್ಥೆಗಳನ್ನು ಸದೃಢವಾಗಿ ಕಟ್ಟಿದ ಸಾವಿರಾರು ಉದ್ಯೋಗಿಗಳ ಆತಂಕಕ್ಕೆ ಕಾರಣವಾಗಿದೆ. ವಿದ್ಯುತ್ ಎಂಬುದು ಇಂದಿನ ದಿನಗಳಲ್ಲಿ ಅಗತ್ಯವಾದ ಮೂಲ ಸೌಕರ್ಯಗಳಲ್ಲಿ ಒಂದಾಗಿದ್ದು, ಖಾಸಗೀಕರಣವನ್ನು ವಿರೋಧಿಸಲು ಅನೇಕ ಕಾರಣಗಳಲ್ಲಿ ಈ ಕೆಳಗಿನ ಕೆಲವು ಪ್ರಮುಖ ಕಾರಣಗಳನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ಖಾಸಗಿ ಕಂಪನಿಗಳ ಪ್ರಮುಖ ಉದ್ದೇಶ ಸೇವೆಗಿಂತ ಲಾಭ ಗಳಿಸುವುದಾಗಿರುತ್ತದೆ. ರೈತರಿಗೆ ಮತ್ತು ಬಡವರಿಗೆ ಸರ್ಕಾರ ಒದಗಿಸುತ್ತಿರುವ ಉಚಿತ ಸೌಲಭ್ಯಗಳು ಕಡಿತಗೊಳಿಸಬಹುದು.